ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಫೀಲ್ ಬೆಟರ್ ಅನಿಸುತ್ತೆ. ಅದರ್ವೈಸ್ ನಿಮಗೆ ಆಲ್ವೇಸ್ ಮಾರ್ಕೆಟ್ ಟಫ್ ಅನಿಸುತ್ತೆ. ಲೈಕ್ ಇಟ್ ವಿಲ್ ಲೈಕ್ ಹೆಡೇಕು. ಲೈಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾ ಬೇಡವಾ, ಸೊ ಬೆಟರ್ ನಾವು ಜಾಬಲ್ಲೇ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಸೊ ಆಲ್ ದೋಸ್ ಥಿಂಗ್ಸ್ ಮೆನಿ ಥಿಂಗ್ಸ್ ಬರುತ್ತೆ. ಲೈಕ್ ನೀವು ಅದನ್ನು ಏನಂದರೆ ಫೋಕಸ್, ನಿಮ್ಮ ಡ್ರೀಮ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇದರಲ್ಲೇ ಬಿಸ್ನೆಸ್ ಕಟ್ಕೊಬೇಕು ಅಂದರೆ ಡೆಫಿನೆಟ್ಲಿ ಯು ವಿಲ್ ಮೇಕ್ ಇಟ್, ಅದರ್ವೈಸ್ ಯು ನೆವರ್ ಮೇಕ್ ಇಟ್. ಅದಕ್ಕೆ ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ಏನಕ್ಕೆ 10% ಜನ ಸಕ್ಸಸ್ಸಲ್ಲಿ ಇರ್ತಾರೆ ಅಂದರೆ ಅದೇ ರೀಸನು. ಬಿಕಾಸ್ ದೇ ನೋಸ್ ದೇ ಹ್ಯಾವ್ ಟು ಡೂ ಎನಿಥಿಂಗ್ ಹಿಯರ್ ಓನ್ಲಿ ಅಂದಾಗ ಅವರು ಅಲ್ಲಿ ಇಲ್ಲೇ ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಓಕೆನಾ. ಸೊ ಅದನ್ನು ಬಿಟ್ಟು ಲೈಕ್ ಹೇಳಬೇಕಂದ್ರೆ ಇವತ್ತಿಂದು ಕಂಪ್ಲೀಟಾಗಿ ಮಾರ್ಕೆಟು ಅನ್ಪ್ರಿಡಿಕ್ಟಬಲ್ ಮೂವ್. ಯಾರು ಸೀರಿಯಸ್ಲಿ ಅನ್ಪ್ರಿಡಿಕ್ಟಬಲ್ ಮೂವ್ ಮಾರ್ಕೆಟಲ್ಲಿ. ಸೊ 90 ಡಿಗ್ರಿಯಲ್ಲಿ ಫಾಲ್ ಆಗ್ತಾ ಇದೆ. ಲೈಕ್ 2 ಡೇಸಿಂದ ಏನು ಸೆಲ್ಲಿಂಗ್ ಪ್ರೆಷರ್ ಬಂದಿತ್ತು, ಬೈಯಿಂಗ್ ಪ್ರೆಷರ್ ಬಂದಿತ್ತು. ಸೊ ಕಂಟಿನ್ಯೂಸ್ ಮಾರ್ಕೆಟ್ನ ಬ್ಯಾಕ್ ಟು ಡೌನ್ ಸೈಡ್ ತರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅದು ಎಕ್ಸ್ಪೆಕ್ಟೇಷನ್ ಇದು ಇರಲಿಲ್ಲ ಆ್ಯಕ್ಚುಲಿ. ಇನ್ನೊಂದೇನೆಂದರೆ ಲೈಕ್ ಮಾರ್ಕೆಟಲ್ಲಿ ನಾನು ನೆನ್ನೆ ನಿಮಗೆ ಹೇಳಿದ್ದೆ ಒಂದು ಮೂವ್ ಬರುತ್ತೆ ಅಂತ. ಆ ಮೂವ್ ನೆನ್ನೆನೇ ಮುಗ್ದೋಗ್ಬಿಡ್ತು. ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಜಾಸ್ತಿ ಕೂಡ ಆಯಿತು. ಅದನ್ನು ಹೇಗೆ ಅನ್ನೋದನ್ನು ಗೈಡ್ ಮಾಡ್ತೀನಿ. ಲೆಟ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್. ಸೊ ಆಲ್ಮೋಸ್ಟ್ ಲೆಟ್ ರಿಫ್ರೆಶ್ ಇಟ್. ಡನ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಐ ಗೆಸ್ ಐ ಫೀಲ್ ಇಟ್ ಬೆಟರ್ ಟ್ರೇಡ್. ನನಗಿದು ಈಸಿ ಟ್ರೇಡ್ ಕೂಡ ಏನಿರಲ್ಲ ಇವತ್ತು. ಸೊ ಇವತ್ತು ನಿಮ್ಗೆ ಹೇಳಬೇಕಂದ್ರೆ ಇಲ್ಲೇ ನೀವು ಸಿ ಟ್ರೇಡ್ ನೋಡ್ತಾ ಇರಲ್ಲ. ದಿಸ್ ಸಿ ಟ್ರೇಡ್ ಐ ಟುಕ್ ಅ ಲಾಸ್ ಆ್ಯಂಡ್ ಐ ಕವರ್ಡ್ ದಟ್ ಲಾಸ್ ಏನು ಲಾಸ್ ತೊಗೊಂಡಿದ್ದೆ ಆ ಲಾಸ್ನ ಆಲ್ಮೋಸ್ಟ್ ಕವರ್ ಕೂಡ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಪುಟ್ಟಲ್ಲಿ ಐ ಮೇಡ್ ದಟ್ ಮನಿ ಈಸಿಲಿ. ಸೊ ಟೋಟಲ್ ಐ ಮೇಡ್ ಇಟ್ 3 ಟ್ರೇಡ್ಸ್ ಟುಡೇ. 3 ಟ್ರೇಡ್ಸ್ ಆಗಿದೆ. ಸೊ ಅದೇ ಸ್ಟ್ರೈಕ್ ಪ್ರೈಸಲ್ಲಿ ಲಾಸ್ನ ಕವರ್ ಮಾಡಿರೋದು ಮತ್ತು ಪುಟ್ಟಲ್ಲಿ ಮಾಡಿರೋದು. ಸೊ ಎಲ್ಲೆಲ್ಲಿ ಟ್ರೇಡ್ ಮಾಡಿದೆ ಹೇಗೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್. ನೋ ಮೋರ್ ಟ್ರೇಡ್ಸ್. ಸೊ ಇವಾಗ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ. ಸೊ ನಾನು ನಿನ್ನೆ ಯೂಟ್ಯೂಬಲ್ಲಿ ಕೂಡ ಒಂದು ಇಂಟ್ ಕೊಟ್ಟಿದ್ದೆ, ಅದನ್ನೇನು ಅಂತ. ಮಾರ್ಕೆಟ್ ಏನು ಮಾಡ್ತಿತ್ತು ಲಾಸ್ಟ್ 2 ಡೇಸಿಂದ ಕಂಟಿನ್ಯೂಸ್ಲಿ ಇಟ್ ಈಸ್ ಹೋಲ್ಡಿಂಗ್ ದಿಸ್ ಪ್ಲೇಸ್. ಈ ಲೆವೆಲ್ನ ಕಂಟಿನ್ಯೂಸ್ ಆಗಿ ಹೋಲ್ಡ್ ಮಾಡ್ತಾ ಇತ್ತು ಮಾರ್ಕೆಟು. ಸೊ ನಾನು ಅಂದ್ಕೊಂಡೆ ಇವತ್ತು ಮಾರ್ಕೆಟ್ ಇಷ್ಟರೊಳಗಡೆ ನಿಂತು ಬಿಡುತ್ತೆ. ಸೊ ಲೆಟ್ಸ್ ನಾಳೆಗೆ ಈ ಮೂಮೆಂಟ್ ಏನಿದೆಯಲ್ಲ ಈ ಮೂಮೆಂಟ್ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಜಸ್ಟ್ ಫಿನಿಶ್ ದ ಟ್ರೇಡ್, ಈಸಿ ಟ್ರೇಡು ಫಿನಿಶ್ ಮಾಡ್ಕೊಳ್ಳೋಣ ಅಂತ. ಬಟ್ ಮಾರ್ಕೆಟಲ್ಲಿ ಏನಾಯಿತು, ನಿನ್ನೆ ಲಾಸ್ಟ್ 1 ಅವರ್ ಇದ್ದಾಗ ಮಾರ್ಕೆಟ್ ಬ್ರೇಕ್ಔಟ್ ಆಗ. ಸೊ ಬ್ರೇಕ್ಔಟ್ ಆಗ್ತಿದ್ದಂಗೆ ಮೆಜಾರಿಟಿ ಆಫ್ ಪೀಪಲ್ಸ್ದು ಪೊಸಿಷನ್ ಇಲ್ಲಿಂದ ಬೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಓವರ್ ನೈಟು ಪೊಸಿಷನ್ ತೊಗೊಂಡು ಹೋಗೋರು ಏನಿರ್ತಾರೆ ಅವರೆಲ್ರಿಗೂ ಸೇಮೇ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಆಯಿತು. ಸೊ ಕ್ಲೋಸಿಂಗ್ ಪ್ರೈಸಲ್ಲಿರ್ಬೋದು, ಇಲ್ಲಿಂದ ಬ್ರೇಕ್ಔಟ್ ಬೈ ಮಾಡಿರ್ಬೋದು, ಅವರೆಲ್ರಿಗೂ ಒಂದು ಉತ್ತಮವಾದ ಪ್ರಾಫಿಟ್ ತೋರಿಸ್ತಿರುತ್ತೆ. ಸೊ ಅವ್ರು ಯಾರಾದರೂ ಪ್ರಾಫಿಟ್ ಬುಕ್ ಮಾಡಿದರೆ ಓಕೆ, ಬುಕ್ ಮಾಡಿಲ್ಲ ಅಂದರೆ ಮಾರ್ಕೆಟ್ ದೇ ಆರ್ ಇನ್ ಟ್ರ್ಯಾಪ್. ಸೊ ಓಕೆನಾ. ಸೊ ನಾನು ನಿಮಗೆ ಎಲ್ಲಿ ನಂದು ಲಾಸ್ ಆಯಿತು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಕೇಳಿ. ದಿ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ. ಐ ಜಸ್ಟ್ ವೆಯ್ಟೆಡ್ ಹಿಯರ್. ಇಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಇಲ್ಲಿಂದ ಕೆಳಗಡೆಗೆ ಮಾರ್ಕೆಟು ವೆರಿ ಫಾಸ್ಟ್ ಹೋದರೆ ವೆಯ್ಟ್ ಮಾಡೋಣ, ಲೆಟ್ ಕಮ್ ಬ್ಯಾಕ್ ಟು ದಿ ಸೇಮ್ ಲೆವೆಲ್ ಅಂತ. ಸೊ ಮೊದಲು 15 ನಿಮಿಷ ಯೂಶಲಿ ಐ ವಿಲ್ ವೆಯ್ಟ್, ಐ ವೋಂಟ್ ಟ್ರೇಡ್ ಇಟ್. ಸೊ ಎಕ್ಸಾಕ್ಟಾಗಿ ಮಾರ್ಕೆಟ್ ವೆರಿ ಫಾಸ್ಟ್ 38 ಲೆವೆಲಿಗೆ ಬಂತು. ನನಗೆ ಈಸಿ ಅನ್ನಿಸ್ತು. ಸೊ ಮಾರ್ಕೆಟಲ್ಲಿ ಕಂಟಿನ್ಯೂಸ್ ಆಗಿ ಬೈಯಿಂಗ್ ಬಂದಿರೋದ್ರಿಂದ ದಿಸ್ ಈಸ್ ದ ಪಿಕ್ಚರ್ ಪರ್ಫೆಕ್ಟ್ ಪುಲ್ ಬ್ಯಾಕ್. ಮಾರ್ಕೆಟ್ ಹೋದರೆ ಇಲ್ಲಿಂದಲೇ ಅಪ್ಸೈಡ್ ಹೋಗಬೇಕು ಅಂತ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ಇಲ್ಲಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡೆ. ಬಟ್ ವೆರಿ ಶಾರ್ಪ್ ಮಾರ್ಕೆಟ್ ಕೆಳಗಡೆ ಬಂತು. ಸೊ ಐ ಟುಕ್ ಅಲ್ ಎಸ್ ಎಲ್ ಇಯರ್. ತುಂಬ ದುಡ್ಡು ಎಸ್ ಎಲ್ ಏನು ತೊಗೊಳ್ಳಿಲ್ಲ, ನಾನು ಎಸ್ ಎಲ್ ತೊಗೊಂಡಿದ್ದೇನೆ. ಎಕ್ಸಾಕ್ಟಾಗಿ 7 to 8 ಪಾಯಿಂಟ್ಸ್ ಎಸ್ ಎಲ್ ತೊಗೊಂಡು ಕ್ಲೋಸ್ ಮಾಡಿದೆ. ಓಕೆನಾ. 7 to 8 ಪಾಯಿಂಟ್ ಎಸ್ ಎಲ್ ಆಯಿತು. ಲೆಟ್ ವೆಯ್ಟ್ ಮಾಡ್ತಿದ್ದೆ, ನೋಡೋಣ ಮಾರ್ಕೆಟು ಏನು ಮಾಡುತ್ತೆ. ಬಿಕಾಸ್ ಮಾರ್ಕೆಟು ನನ್ನ ಮೈಂಡ್ ಸೆಟ್ ಇದ್ದಿದ್ದು 50 ತನಕ ಬರ್ಬೋದು, ಅದಕ್ಕೆ ಅಂತ ನಾನು ಎಸ್ ಎಲ್ ತಗೊಂಡ್ಮೇಲೆ ಬಿಲೀವ್ ಮಾಡಲ್ಲ. ಅದು ಆಲ್ಮೋಸ್ಟ್ ನನಗೆ ಕಾಸ್ಟ್ ಟು ಕಾಸ್ಟ್ಗಿಂತ ಇನ್ನೂ ಮೇಲಕ್ಕೆ ತೋರಿಸ್ತಿತ್ತು. ಬಟ್ ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ. ಸ್ಪಾಟ್ ಮೂವ್ ಆಗಿದೆ, ಪ್ರೀಮಿಯಮ್ ಮೂವ್ ಆಗ್ತಿರಲ್ಲ. ಸೊ ಐ ವೆಯ್ಟ್ ಮಾಡ್ತಿದ್ದೆ. ಸೊ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ, ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ. ಅಗೇನ್ ಬ್ಯಾಕ್ ಟು 50%ಗೆ ಬಂದಾಗ ಐ ಟುಕ್ ಅ ಟ್ರೇಡ್. ನೀವೇನಲ್ಲಿ 1800 2000 ರುಪೀಸ್ ಲಾಸ್ ನೋಡ್ತಾ ಇರ. ಐ ಕವರ್ಡ್ ದಿಸ್ ಕ್ಯಾಂಡಲ್. ಈ ಕ್ಯಾಂಡಲಲ್ಲಿ ನನಗೆ ಅದು ಕವರ್ ಮಾಡಿಕೊಡ್ತು. ನಾನು ಇಲ್ಲಿಗೆ ಬರ್ತಿದ್ದಂಗೆ ಎಕ್ಸಿಟ್ ಕೂಡ ಅದೇ, ಬಿಕಾಸ್ ಮಾರ್ಕೆಟ್ ಸೈಡ್ ವೈಸ್ ಇದೆ. ಒನ್ಸ್ ನೋಡೋಣ ಫಸ್ಟ್ ಲಾಸ್ ಕವರ್ ಆಗಲಿ, ದೆನ್ ಐ ಕ್ಯಾನ್ ಡಿಸೈಡ್ ಇಟ್ ಅಂತ ನಾನು ಅಂದ್ಕೊಂಡೆ. ಇಲ್ಲಿಂದ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಂದರೆ ಲೆಟ್ಸ್ ಪುಲ್ ಬ್ಯಾಕ್ ಆ್ಯಂಡ್ ಐ ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್ ಟ್ರೇಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ವೆರಿ ನೆಕ್ಸ್ಟ್ 2 ಕ್ಯಾಂಡಲ್ಸ್ ಶಾರ್ಪ್ ಫಾಲ್ ಕೊಡ್ತು. ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟು ಇವತ್ತು ಏನೇ ಮಾಡಿದ್ರು ನಮಗೆ ಪ್ರಾಫಿಟಬಲ್ ಟ್ರೇಡರ್ ಮಾಡಬೇಕು ಅಂದರೆ ವಿ ನೀಡ್ ಟು ವೆಯ್ಟ್ ಅಂತ. ಸೊ ಅದಕ್ಕೆ ಏನು ಮಾಡಿದೆ, 61% ಐ ವೋಂಟ್ ಟ್ರೇಡ್ ಇಟ್. ನನ್ನ ಮೈಂಡ್ ಸೆಟ್ಟಲ್ಲಿತ್ತು ಮಾರ್ಕೆಟ್ ಏನಾದರೂ ಈ ಲೆವೆಲಿಂದ ಕೆಳಗಡೆ ಬಂದರೆ ಮಾರ್ಕೆಟ್ ಗೋಯಿಂಗ್ ಟು ಬಿ ಹ್ಯೂಜ್ ಫಾಲ್.
ಸೊ ಒಂದು ಶಾರ್ಪ್ ಫಾಲ್ ಕೂಡ ಚಾನ್ಸಸ್ ಕೂಡ ಇದೆ ಅಂತ. ಸೊ ಯಾವಾಗ ಮಾರ್ಕೆಟ್ ಈ ಕ್ಯಾಂಡಲ್ ಆಗಿ ಇಲ್ಲಿ ರಿಟ್ರೇಸ್ ಬಂತು, ಐ ಟುಕ್ ಅ ಪುಟ್ ಸೈಡ್ ಟ್ರೇಡ್. ಸೊ ನಾನು ತೊಗೊಂಡಿರೋದು ಡೀಪ್ ಇನ್ ದ ಮನಿ, ನಾಟ್ ಇನ್ ದ ಮನಿನೂ ಅಲ್ಲ. ಸೊ ಅಂದರೆ ನಿಮಗಿಲ್ಲಿ ಮಾರ್ಕೆಟ್ ನಡೀತಿರೋದು 750 ಐ ಟುಕ್ ಇಟ್ ಅನ್ 900, ಆಲ್ಮೋಸ್ಟ್ 150 ಪಾಯಿಂಟ್ಸ್. ಇಟ್ ಮೀನ್ಸ್ ಆಲ್ಮೋಸ್ಟ್ ಈ ಡೀಪ್ ಇನ್ ದ ಮನಿ ಏನಾಗೋದಿಲ್ಲ, ಇನ್ ದ ಮನಿ ಆಗುತ್ತೆ. ಸೊ ನಿಮಗೆ 150 ಪಾಯಿಂಟ್ಸ್ ಎಲ್ಲ ಆಲ್ಮೋಸ್ಟ್ ಇನ್ ದ ಮನಿ ಲೆಕ್ಕನೇ ಕನ್ಸಿಡರ್ ಆಗುತ್ತೆ, ಅಂದರೆ ಸ್ಲೈಟ್ಲಿ ಇನ್ ದ ಮನಿ ಲೆಕ್ಕನೇ. ಸೊ ಐ ಟುಕ್ ಅ ಟ್ರೇಡ್. ಸೊ ನನಗೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಐ ಹ್ಯಾವ್ ಗಾಟ್ ಇಟ್ ವೆರಿ ಗುಡ್ ಮೂಮೆಂಟ್. ಸೊ ನನಗೆ ಒಳ್ಳೆ ಮೂಮೆಂಟ್ ಕೂಡ ಕೊಡ್ತು ಟ್ರೇಡ್ ಅದು. ಸೊ ಹೋಲ್ಡ್ ಮಾಡಿದರೆ ನೀವು ಅನ್ಕೋಬೋದು ಸರ್ ಹೋಲ್ಡ್ ಮಾಡಿದರೆ ವೆರಿ ಗುಡ್ ಮನಿ ಆಗ್ತಿತ್ತಲ್ವ ಅಂತ. ಇಟ್ ಈಸ್ ನಾಟ್ ಹೋಲ್ಡಿಂಗ್ ಅಂತಲ್ಲ. ಸೊ ಒನ್ಸ್ ಯು ಡಿಸೈಡೆಡ್ ಯು ಗಾಟ್ ಇಟ್ 13-14 ಪಾಯಿಂಟ್ಸ್, ಜಸ್ಟ್ ಗೆಟ್ ಔಟ್. ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ಬಿಡಿ, ಜಸ್ಟ್ ಟ್ರೇಡ್ ಆಯಿತಾ, ಫಿನಿಶ್ ದ ಡೇ, ಗೆಟ್ ಔಟ್. ಸೊ ಅದನ್ನೇ ನಾನು ಮಾಡಿದ್ದು. ಹಾಗಾಗಿನೇ ನನಗೂ ಈಸಿ ಅನಿಸಿದ್ದು ಅದೇ ರೀಸನ್ಗೆ. ಸೊ ಇಲ್ಲಿ ಏನಕ್ಕೆ ಟ್ರೇಡ್ ನನಗೆ ಈಸಿ ಅನ್ನಿಸ್ತು, ಯಾಕೆ ನಾನು ಇಲ್ಲೇ ಟ್ರೇಡ್ ತೊಗೊಂಡೆ. ಇನ್ನೂ ಇವಾಗ ನಿಮಗೆ ಇನ್ನೂ ಈಸಿಯೆಸ್ಟ್ ಟ್ರೇಡ್ ಇದೆ ಮಾರ್ಕೆಟಲ್ಲಿ. ಏನಂದರೆ ಇಷ್ಟು ದೂರ ಏನಿತ್ತಲ್ಲ, ದಿಸ್ ವಾಸ್ ಲೈಕ್ ಬೈಯರ್ಸ್ಗೆ ಸೆಲ್ಲರ್ಸ್ಗೆ ಕನ್ಫ್ಯೂಷನ್ ಆಗ್ತಿತ್ತು. ಎನಿ ಡಿಪ್ ಬೈಯರ್ಸ್ ಟ್ರೈಂಗ್ ಟು ಟೇಕ್ ಇಟ್ ಅಪ್ಸೈಡ್, ಬಿಕಾಸ್ ಮಾರ್ಕೆಟು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಅಪ್ಸೈಡ್ ಹೋಗಿತ್ತು. ಇವಾಗ ಏನಿದೆಯಲ್ಲ, ಇಟ್ ಈಸ್ ಕ್ಲಿಯರ್ ಕಟ್. ಬೈಯರ್ಸ್ ಇಲ್ಲಿಂದ ಬೈ ಮಾಡಿದವನು ಇಲ್ಲ, ಇಲ್ಲಿಂದ ಬೈ ಮಾಡಿದವನು ಕೂಡ ಇಲ್ಲ. ಸೊ ಇಲ್ಲಿ ಬೈ ಮಾಡಿದವರೆಲ್ಲ ಆಲ್ರೆಡಿ SL ಎತ್ಕೊಂಡು ಹೋಗಾಗಿದೆ. ಸೊ ನೌ ದಿಸ್ ಈಸ್ ದ ಪ್ಲೇಸ್ ಮಾರ್ಕೆಟ್ ಟ್ರೈ ಟು ಗಿವ್ ಅ ಬ್ರೇಕ್ ಡೌನ್. ಸೊ ಬ್ರೇಕ್ ಡೌನ್ ಇನ್ ದ ಸೆನ್ಸ್, ಏನಾದರೂ ಈ ಲೋ ಇಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ವೆರಿ ಶಾರ್ಪ್ ಫಾಲ್ ಆಗುತ್ತೆ ಮಾರ್ಕೆಟಲ್ಲಿ, ಎಕ್ಸ್ಪೆಕ್ಟು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ. ಸೊ ದಿಸ್ ವಾಸ್ ದ ಡೇ. ಸೊ ಬಿಟ್ ಟ್ರಿಕಿ ಆ್ಯಂಡ್ ಡಿಫಿಕಲ್ಟ್ ಏನೂ ಇರ್ಬೋದು. ಇಫ್ ಐ ಹೋಲ್ಡ್ ಇಟ್, ಯು ಡೋಂಟ್ ಬಿಲೀವ್ ಇಟ್ ಹೌ ಮಚ್ ಇಟ್ ವೆಂಟ್. ಓಕೆನಾ. ಸೊ ತುಂಬ ಶಾರ್ಪ್ ಮೂಮೆಂಟ್ ಕೂಡ ಆಗಿದೆ. ಹೋಲ್ಡ್ ಮಾಡಿದರೆ ಅಮೌಂಟ್ ಕೂಡ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ, ಬಟ್ ನಾನು ಹೋಲ್ಡಿಂಗ್ ಮೈಂಡ್ ಸೆಟ್ ಇಲ್ಲ. ನನ್ನ ಮೈಂಡ್ ಸೆಟ್ ಇದ್ದು ಸೈಡ್ ವೇಸ್ ಆಗುತ್ತೆ ಇಲ್ಲಿ ಮಾರ್ಕೆಟು. ಸೊ ಒಂದು ಕ್ಯಾಂಡಲಲ್ಲೇ ನನಗೆ ಪ್ರಾಫಿಟ್ ತೋರಿಸ್ತಿದೆ. ಲೆಟ್ ಟೇಕ್ ಅ ಪ್ರಾಫಿಟ್, ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಅಂತ. ಓಕೆನಾ. ದಿಸ್ ಮೂಮೆಂಟ್ ಅಂಡ್ ಆಲ್ ಐ ಆಮ್ ನಾಟ್ ಪ್ರಿಡಿಕ್ಟೆಡ್. ಈ ಮೂಮೆಂಟ್ ಎಲ್ಲ ನಾನು ಪ್ರಿಡಿಕ್ಟೆಡೇ ಮಾಡಲ್ಲ. ಸೊ ಇಲ್ಲಿಂದ ಇನ್ನೇನಾಗುತ್ತೆ ಮಾರ್ಕೆಟಲ್ಲಿ, ದಿಸ್ ವಾಸ್ ದ ಝೋನ್. ಏನು ಕೆಲವ್ರು ಹೇಳ್ಬೋದು, ಸೊ ದಿಸ್ ಈಸ್ ಲೈಕ್ ಏನಂದರೆ ಡಿಮ್ಯಾಂಡ್ ಝೋನು, ಮಾರ್ಕೆಟ್ ಇಲ್ಲಿಂದಲೇ ಬೋನ್ಸ್ ಆಗುತ್ತೆ, ಇದಾಗುತ್ತೆ. ಸಿ ಅದನ್ನೆಲ್ಲ ನಾನು ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಮೈ ಮೈಂಡ್ ಸೆಟ್ ಈಸ್ ವೆರಿ ಮಚ್ ಕ್ಲಿಯರ್. ವಾಟ್ ಬಯರ್ಸ್ ಮೈಂಡ್ ಸೆಟ್ ಈಸ್ ರೀಡಿಂಗ್, ವಾಟ್ ಸೆಲ್ಲರ್ಸ್ ಮೈಂಡ್ ಸೆಟ್ ರೀಡಿಂಗ್ ಅನ್ನೋದು. ಸೊ ದಿಸ್ ವಾಸ್ ದ ಪ್ಲೇಸ್ ಬಯರ್ಸ್ ಆಲ್ರೆಡಿ ಡಿಫೈನ್ ಮಾಡಿ ಆಗೋಗಿದೆ ಅಲ್ಲಿ. ದಿಸ್ ವಾಸ್ ದ ಪ್ಲೇಸ್ ಬಯರ್ಸ್ ಆಲ್ರೆಡಿ ಡಿಫೈನ್ಡ್. ಮಾರ್ಕೆಟ್ನ ಬೌನ್ಸ್ ಮಾಡಿಸ್ಲಿಕ್ಕೆ ಡಿಫೈನ್ ಮಾಡಿದ್ದಾರೆ. ಸೊ ಅವ್ರದ್ದು SL ಹಿಟ್ ಆಗಿದೆ. ಸೊ ಮಾರ್ಕೆಟ್ ಏನಾದರೂ ಅವ್ರು SL ಹಿಟ್ಟಾಗಿ ಅಗೇನ್ ರಿಟರ್ನ್ ಬ್ಯಾಕ್ ಟು ದಿಸ್ ಲೆವೆಲ್, ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ ವೇಸ್. ಬಟ್ ನಾನು ನೋಡಿರಂಗೆ ನಿಫ್ಟಿಯಲ್ಲಿ ತುಂಬ ವೆರಿ ರೇರ್ ಚಾನ್ಸಸ್ಸು ಈ ಥರ ಮಾರ್ಕೆಟ್ ಹೈಯಲ್ಲಿ ಓಪನ್ ಆಗಿ 90 ಡಿಗ್ರಿಲಿ ಫಾಲ್ ಆದಾಗ ಅಗೇನ್ ವಿ ಶೇಪ್ ರಿಕವರಿ ಆಗೋದು ತುಂಬ ರೇರ್ ನಾನು ನೋಡಿರೋದು. ಮ್ಯಾಕ್ಸಿಮಮ್ ಏನು ಮಾಡುತ್ತೆ ಮಾರ್ಕೆಟ್ ಇಲ್ಲೇ ಅಪ್ ಡೌನ್, ಇಲ್ಲೇ ಅಪ್ ಡೌನ್ ಮಾಡುತ್ತೆ, ಇಲ್ಲ ಸಮ್ಟೈಮ್ ಇಟ್ ವಿಲ್ ಬ್ರೇಕ್ ದಿಸ್ ಡೌನ್. ಓಕೆನಾ. ಸೊ ಇವಾಗ ಪ್ರೀಮಿಯಮ್ಸು ಪುಟ್ ಸೈಡ್ ಪ್ರೀಮಿಯಮ್ ವೆರಿ ಶಾರ್ಪ್ ಮೂವ್ ಆಗ್ತವೆ ಕಂಪೇರ್ ಟು ಕಾಲ್ ಸೈಡ್ ಪ್ರೀಮಿಯಮ್ಸ್ಗಳು. ದಿಸ್ ವಾಸ್ ದ ಲೆವೆಲ್. ನಿಮಗೆ ಈಸಿಯಾಗಿ ಪುಟ್ ಸೈಡ್ಗೆ ಟ್ರೇಡ್ಸ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಬೋದು. ಓಕೆನಾ. ಸೊ ಸ್ಟೂಡೆಂಟ್ಸ್ ಮೆಸೇಜ್ ನೋಡಿದೆ ಕೆಲವರು ಲೈಕ್ ಸೇಮ್ ಲೆವೆಲ್ ನೀವು ಏನು ಇಲ್ಲಿ ಬಂದಾಗ ನೀವು ಪ್ರಾಫಿಟ್ ಬುಕ್ ಮಾಡ್ದಲೆ ಅಗೇನ್ ಯು ಟುಕ್ SL, ಸೇಮ್ ಲೆವೆಲ್ ಐ ಟುಕ್ SL, ಅಗೇನ್ ಐ ಕವರ್ಡ್ ಸೇಮ್ ಲೆವೆಲ್. ಓಕೆನಾ. ಸೊ ಅದಾದಮೇಲೆ ನನಗೆ ಇನ್ಯಾವುದು ಮೆಸೇಜ್ ಬಂದಿಲ್ಲ. ಲೆಟ್ಸ್ ಸಿ, ನೋಡೋಣ. ಇನ್ನೊಂದು ಐ ಫೀಲ್ ಇಟ್ ಲೈಕ್ ಪುಟ್ ಸೈಡ್ ಟ್ರೇಡ್ ಮಾಡಿದವ್ರ ಮೆಸೇಜ್ಗಳು ಸೂನ್ ಬರ್ತವೆ, ಅವ್ರು ಬಂದಾಗ ನೋಡುವ. ಓಕೆನಾ. ಇನ್ ದೆನ್ ಕಮ್ ಬ್ಯಾಕ್ ಟು ಗೋಲ್ಡ್. ವಾಟ್ಸ್ ಗೋಲ್ಡ್ ಈಸ್ ಡೂಯಿಂಗ್. ಗೋಲ್ಡ್ ಇಲ್ಲೇ ಆಟ ಆಡ್ತಿದೆ. ಗೋಲ್ಡು ಲೈಕ್ ನೆನ್ನೆಯಿಂದ ಏನಿದೆ ಅದೇ ಲೆವೆಲಲ್ಲಿ ಆಟ ಆಡ್ತಿದೆ ಮಾರ್ಕೆಟು. ಸೊ ಎಕ್ಸಾಕ್ಟ್ಲಿ ಗೋಲ್ಡ್ ಈಸ್ ಹೋಲ್ಡಿಂಗ್ ದ ಸೇಮ್ ಲೆವೆಲ್ಸ್ ಕಂಟಿನ್ಯೂಸ್ ಆಗಿ. ನಿನ್ನೆ ಒಂದು ಶಾರ್ಪ್ ಅಪ್ ಮೂವ್ ಬಂದಿತ್ತು. ಲೈಕ್ ಎಕ್ಸಾಕ್ಟ್ಲಿ ನಿಮಗೆ ಹೇಳ್ಬೇಕಂದ್ರೆ ಎಷ್ಟೊತ್ತಿಗೆ 18 ಅಂದರೆ 6-7 ಗಂಟೆ ಮೇಲೆ ಒಂದು ಒಳ್ಳೆ ಅಪ್ಮೂ ತಂದು ಬಂದಿತ್ತು ಗೋಲ್ಡು, ವೆರಿ ಗುಡ್ ಅಪ್ಮೂ. ಸೊ ದಟ್ ರಿಟ್ರೇಸ್ಮೆಂಟ್ ಈಸ್ ಗೋಯಿಂಗ್ ಆನ್. ನಾವು ಪ್ರೆಸೆಂಟ್ಲಿ ಮಾರ್ಕೆಟ್ ಏನು ಮಾಡ್ತಿದೆ, ಆ ಗೋಲ್ಡ್ ರಿಟ್ರೇಸ್ಮೆಂಟ್ ಏನಿದೆ ಅದನ್ನು ಬ್ರೇಕ್ಔಟ್ ಮಾಡ್ತಾ ಇದೆ. ಸೊ ಇಟ್ ಮೀನ್ಸ್ ನಿಮಗೆ ಇವಾಗ ಗೋಲ್ಡಲ್ಲಿ ಈಸಿಯೆಸ್ಟ್ ಟ್ರೇಡ್ಸ್ ಅಂದರೆ ಎಲ್ಲಿಂದ ಎಲ್ಲಿಗೆ ಸಿಗ್ಬೋದು. ಹೈಯರ್ ಟೈಮ್ ಫ್ರೇಮ್ ವೆರಿ ಮಚ್ ಏನು ಹೇಳ್ತಿದೆ, ಹೈಯರ್ ಟೈಮ್ ಫ್ರೇಮ್ ಇಸ್ ಕ್ಲಿಯರ್, ಮಾರ್ಕೆಟ್ ಈಸ್ ಶಾರ್ಪ್ ಅಪ್ಸೈಡ್. ಸೊ ನಿಮಗೆ ನೋಡಿದರೆ ಗೊತ್ತಾಗ್ತಿದೆ ಮಾರ್ಕೆಟ್ ಶಾರ್ಪ್ ಅಪ್ಸೈಡ್ ಆಗಿದೆ. ಏನಾಯ್ತಪ್ಪ ಇದಕ್ಕೆ, ಸೊ ಅಪ್ಸೈಡ್ ಆಗಿದೆ, ಶಾರ್ಪ್ ಅಪ್ಸೈಡ್ ಆಗಿದೆ ಮಾರ್ಕೆಟು. ಸೊ ಎಕ್ಸಾಕ್ಟ್ ದಿಸ್ ಈಸ್ ದ ಪುಲ್ ಬ್ಯಾಕ್, ಮಾರ್ಕೆಟ್ ಗೋಯಿಂಗ್ ಟು ಬೌನ್ಸ್ ಅಂತ. ಸೊ ಇಲ್ಲಿ ಎರಡು ಟ್ರಿಕ್ಕಿ ಥಿಂಗ್ಸ್ ನಾನು ಕಾಣಿಸ್ತಿದೆ ಗೋಲ್ಡಲ್ಲಿ ಟ್ರೇಡ್ ಮಾಡೋರಿಗೆ. ಮಾರ್ಕೆಟ್ ಅಗೇನ್ ಏನಾದರೂ 7-8 ಲೆವೆಲಿಂದ ಕೆಳಗಡೆಗೆ ಬಂದರೆ ಮಾರ್ಕೆಟ್ ವಿಲ್ ನಾಟ್ ಹೋಲ್ಡ್, ಮಾರ್ಕೆಟ್ ಫಾಲ್ ಅಗೇನ್. ಓಕೆನಾ. ಇನ್ನೊಂದು ಸ್ವಲ್ಪ ಕೆಳಗಡೆ ಬರುತ್ತೆ. ಸೊ ಸೇಮೇ ಇಲ್ಲಿ ತನಕ ಬರೋವರೆಗೂ ಲೈಕ್ 2338 ಏನಿದೆಯಲ್ಲ, ದಿಸ್ ಲೆವೆಲ್ಸ್ ಹೆಲ್ಪ್ಸ್ ಟು ಮಾರ್ಕೆಟ್ ಮೂವ್ ಅಪ್ಸೈಡ್. ಸೊ ಅಪ್ಸೈಡಿಗೆ ಮೂವ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಕಲಿಬೇಕು ಅನ್ನೋರು ನಿಮ್ಮ ಕಂಫರ್ಟಬಲು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಐ ಬಿಲೀವ್ ಇಟ್, ಮಾರ್ಕೆಟ್ ವಿಲ್ ನೆವರ್ ಲೈಕ್ ವಾಟ್ ವಿ ಕಾಲ್ಡ್
ನಿಮ್ಮ ಆಸೆಗಳನ್ನ ಯಾವತ್ತೂ ಈಡೇರಿಸದೆ ಬಿಡೋದಿಲ್ಲ. ಸೊ ಕಲೀರಿ ಅಷ್ಟೇ. ಮಾರ್ಕೆಟಲ್ಲಿ ಎಲ್ಲರಿಗೂ ಲಾಸ್ ಆಗೇ ಆಗುತ್ತೆ, ಎಲ್ರಿಗೂ ಪ್ರಾಫಿಟ್ ಕೂಡ ಆಗುತ್ತೆ. ಬಟ್ ಏನಂದರೆ ನೀವು ಕಲಿತ್ರೆ ನಿಮಗೆ ಲಾಸಸ್ ಕಡಿಮೆ ಇರುತ್ತೆ, ಪ್ರಾಫಿಟ್ ಜಾಸ್ತಿ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಓಕೆನಾ? ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.